ಮಾರದೇ ಇರಬೇಕು. ಅನುಭವಿಸುವ ಸುಖಕ್ಕೆಲ್ಲ ತಮ್ಮದೇ ಬೆವರಿನ ಬೆಲೆ ಇರಬೇಕು. ಜಗತ್ತಿನ ಎಲ್ಲ ಶ್ರಮಜೀವಿಗಳಿಗೂ ಹ್ಯಾಟ್ಸ್ ಆಫ್. ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ. ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ. ಬೇಕು ಒಳ್ಳೆ ಶ್ರೀಗಂಧ ಮರವೇ ಬೇಕು, ಆಗದಂತ ಬೇಕು ಬೇಕು ಬೇಕು, ಗಣಿ ಕೊರೆಯುತ್ತ ಬಗೆಯಬೇಕು, ಐಕೆ ಬೀದಿ ಬೇಕು ಬೇಕು. Oh, you weak again, driving all the bitches low insane. Do you really think I have the explanation? Now the wickedness to anything can grow in nation. I don't give a damn if you got a problem cutting down the trees, cause you don't get more glory warming a peace. How the power is telling my tower, ain't no nature love, so step aside. I'm gonna make you sigh. I don't really care if I really see. Only with the earth will be surviving to beat. So I'll make you people walk and they never spend time. But get back in that lot, but you do my crap. It's my lemon water, it's my water to see. So make way for the unstable futures, me, the MRC. ಮರವನ್ನು ಕಡಿದುರುಳಿಸಿದ ನಂತರ, ಜಗತ್ತಿನ ಕಟ್ಟ ಕಡೆಯ ಮೀನನ್ನು ನುಂಗಿದ ನಂತರ, ಜಗತ್ತಿನ ಕಟ್ಟ ಕಡೆಯ ನೀರಿನ ಬಿಂದು ಆವಿಯಾದ ನಂತರ, ಮನುಷ್ಯ ನಿನಗೆ ಅರ್ಥವಾಗುತ್ತದೆ ಹಣವನ್ನು ತಿನ್ನಲಿಕ್ಕಾಗದು ಎಂದು 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 ಕೇಳದೆ ಎಲ್ಲ ಕಡಿವೆ ನನ್ನ ಭೂಮಿ ತಿನ್ನೋ ಹುಳವೆ, ಹುಸಿ ಹುಸಿಯಾಗಿ ಹೋಗುತ್ತಿರುವೆ ಇದು ಶಾಪ ಕಣೋ. ಭೂಮಿ ಬಳ್ಳಿಯ ಗೆಳೆಯ ಉಸಿರಾಡಿ ತಿಳಿಯೋ ವಿಧಿಯ, ಜೊತೆ ಬಾಳಿ ಬದುಕುವ ವಿಷಯ ತಿಳಿಯೋ ಸಮಯ. ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ.
ಚಾಲುಕ್ಯ ವಿಕ್ರಮಾದಿತ್ಯ ಮುಳುಗಿಹನು ಚಿಂತೆಯಲಿ ಅರಿಯದೇ ಅಂತ್ಯ. ಕಲ್ಯಾಣ ಚಾಲುಕ್ಯ ವಿಕ್ರಮಾದಿತ್ಯ ಮುಳುಗಿಹನು ಚಿಂತೆಯಲಿ ಅರಿಯದೇ ಅಂತ್ಯ. ಹಗಲಿರುಳು ಅಳುತಿಹಳು ಪ್ರಾಣಕಾಂತೆ ವಿಕ್ರಮನ ಮಡದಿ ಚಂದ್ರಕಾಂತೆ. ಹಗಲಿರುಳು ಅಳುತಿಹಳು ಪ್ರಾಣಕಾಂತೆ ವಿಕ್ರಮನ ಮಡದಿ ಚಂದ್ರಕಾಂತೆ. ಸುತ್ತಲೂ ಮುತ್ತಿಹುದು ವೈರಿ ಪಡೆ ಸೈನಿಕರು, ಸುತ್ತಲೂ ಮುತ್ತಿಹುದು ವೈರಿ ಪಡೆ ಸೈನಿಕರು. ಒಳಿತೇನು ಕೆಡುಕೇನು ಅರಿವಾಗದಂತೆ, ಒಳಿತೇನು ಕೆಡುಕೇನು ಬಗೆಹರಿಯದಂತೆ. ಆಹಾ ಆಹಾ ಆಹಾ. ಅಣ್ಣಾಜಿ ವಿಕ್ರಮಾದಿತ್ಯರಿಗೆ ನನ್ನ ಪ್ರಣಾಮಗಳು. ತಮ್ಮ ಜಯಸಿಂಹ, ಬಾ, ಗಂಗವಾಣಿಗೆ ನಿನಗೆ ಸ್ವಾಗತ. ಬಾ, ಕುಳಿತುಕೋ. ಉತ್ತಂಗಿಯ ಕಾರ್ಯಭಾರವೆಲ್ಲ ಸುಸೂತ್ರವಾಗಿ ನಡೆಯುತ್ತಿದೆ ಅಲ್ಲವೇ? ನಿಮ್ಮ ಮಾರ್ಗದರ್ಶನದಿಂದ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಅಣ್ಣಾಜಿ. ಆದರೆ ನಾನು ಬಂದಿದ್ದು ಅದಕ್ಕಾಗಿ ಅಲ್ಲ. ತಾವು ಗೊಂದಲದಲ್ಲಿದ್ದೀರಿ, ಆತಂಕದಲ್ಲಿದ್ದೀರಿ ಎಂಬ ವಿಷಯ ತಿಳಿದು ಬಂತು. ಹಾಗಾಗಿ ನನ್ನಿಂದಾಗುವ ಪರಿಹಾರವನ್ನು ನೀಡಲು ಬಂದಿದ್ದೇನೆ. ಏನಾಯಿತು ಅಣ್ಣಾಜಿ? ನಿನಗೆ ಗೊತ್ತಿದೆ ಜಯಸಿಂಹ, ಗಂಗೈಕೊಂಡದ ಚೋಳರಾಜರಾದ ವೀರರಾಜೇಂದ್ರರು ವಿಧಿವಶರಾದ ಮೇಲೆ ನಾನು ಅಲ್ಲಿಗೆ ಹೋಗಿ ಆಡಳಿತವನ್ನು ತಹಬಂದಿಗೆ ತಂದು ಅವರ ಮಗನಾದ ಅಧಿರಾಜೇಂದ್ರನನ್ನ ಸಿಂಹಾಸನದ ಮೇಲೆ ಕೂರಿಸಿ ಬಂದಿದ್ದೆ. ಆದರೆ ಈಗೇನಾಯಿತು ಅಣ್ಣಾಜಿ? ಆಡಳಿತ ವಹಿಸಿಕೊಂಡು ತಿಂಗಳು ಕಳೆದಿಲ್ಲ. ಅಧಿರಾಜೇಂದ್ರನ ಅಂಗರಕ್ಷಕ ಪಡೆಯೇ ಅವನನ್ನ ಇರಿದುಕೊಂಡಿದ್ದಾರೆ. ಏನು? ಇದೇ ಚಿಂತೆಯಲ್ಲಿ ಮೊಳಗಿದ್ದೇನೆ ಜಯಸಿಂಹ. ಇದು ಸಾಲದೆಂಬಂತೆ ನಿನ್ನ ಅತ್ತಿಗೆ ಚಂದ್ರಕಾಂತೆಗೆ ತನ್ನ ತಂದೆಯ ಸಾವಿನ ಸುದ್ದಿಯನ್ನು ಜೀರ್ಣಿಸಿಕೊಳ್ಳುವ ಮೊದಲೇ ತನ್ನ ಅಣ್ಣನ ಸಾವಿನ ಸುದ್ದಿಯನ್ನು ಕೇಳುವಂತಾಗಿದೆ. ಎಷ್ಟಾದರೂ ವೀರರಾಜೇಂದ್ರರ ಮಗಳಲ್ಲವೇ? ಅತ್ತಿಗೆ ಚಂದ್ರಕಾಂತೆ ಮತ್ತು ನಿಮ್ಮ ವಿವಾಹ ಸಂಬಂಧದಿಂದ ಚೋಳ ಮತ್ತು ಚಾಲುಕ್ಯರ ನಡುವೆ ಇದ್ದ ವೈಮನಸ್ಸು ತೊಳೆದು ಹೋಗಿ ಸಾಮರಸ್ಯ ಬೆಳೆಯುತ್ತದೆ ಎಂದುಕೊಂಡಿದ್ದೆ. ಆದರೆ ಇದು ಹಳಿ ತಪ್ಪಿ ಹೋಗುತ್ತಿದೆ. ಇದನ್ನು ಹೇಗಾದರೂ ಮಾಡಿ ಸರಿದಾರಿಗೆ ತರಬೇಕು. ಇದಕ್ಕೆಲ್ಲ ಆ ವೆಂಗಿ ಮಂಡಲದ ಚೋಳದರೆ ಕುಲೋತ್ತುಂಗ ಕಾರಣ. ನಿಮ್ಮ ಮತ್ತು ಅತ್ತಿಗೆ ಚಂದ್ರಕಾಂತೆಯ ವಿವಾಹ ಸಂಬಂಧಕ್ಕೆ ಅವನ ವಿರೋಧವಿತ್ತು. ಇದನ್ನೇ ನೆಪ ಮಾಡಿಕೊಂಡು ಬೇರೆ ಚೋಳದರಗಳನ್ನು ಎತ್ತಿ ಕಟ್ಟಿ ಚಾಲುಕ್ಯರ ವಿರುದ್ಧ ನಿಲ್ಲುವಂತೆ ಮಾಡಿದ್ದಾನೆ. ಈಗ ಅಧಿರಾಜೇಂದ್ರರ ಹತ್ತರ ನಂತರ ಅವನೇ ಗಂಗೈಕೊಂಡದಲ್ಲಿ ಆಳ್ವಿಕೆ ನಡೆಸುತ್ತಿದ್ದಾನೆ. ಇದಕ್ಕೆಲ್ಲ ನಮ್ಮಿಬ್ಬರಿಗೂ ಅಣ್ಣ ಎನಿಸಿಕೊಂಡ ಆ ಸ್ವಾಮಿದೇವನ ಕುಮ್ಮಕ್ಕು ಇದೆಯಂತೆ. ಮಹಾಪ್ರಭು ಕಲ್ಯಾಣದಿಂದ ಜಂಗಮರು ಬಂದಿದ್ದಾರೆ. ಅವರನ್ನ ಬರಹೇಳು. ಅಪ್ಪಣೆ. ಪ್ರಭು ವಿಕ್ರಮಾದಿತ್ಯನಿಗೆ ಪ್ರಣಾಮಗಳು. ನಿಮ್ಮನ್ನು ಎಂದೋ ನೋಡಿದ ನೆನಪು. ಪ್ರಭು, ನಾನು ವಾಜಿ ವಂಶದ ಮಹಾ ಸಾಮಂತಾಧಿಪತಿ, ಮಹಾ ಪ್ರಚಂಡ ದಂಡನಾಯಕ ಮನೆವೇರ್ಗಡೆ ನಿಂಬಣ್ಣನವರ ಮಗ. ಓಹ್, ಕೇಶಿರಾಜರು. ಎಷ್ಟು ವರ್ಷವಾಯಿತು ನಿಮ್ಮನ್ನು ನೋಡಿ. ಅಂತೂ ಹಳೆಯ ಗೆಳೆಯನೊಬ್ಬ ಸಿಕ್ಕಿದಂತಾಯಿತು. ಹೇಳಿ ಕೇಶಿರಾಜರೇ, ಬಂದ ಕಾರಣವೇನು? ಪ್ರಭುಗಳೇ, ಕಲ್ಯಾಣದ ಸ್ಥಿತಿ ಅಸಹನೀಯವಾಗಿದೆ. ನಿಮ್ಮ ಸಹೋದರ ಸ್ವಾಮಿದೇವರು ಯುದ್ಧ ಸಿದ್ಧತೆಗೆ ತೊಡಗಿದ್ದಾರೆ. ಚಾಲುಕ್ಯ ಸಾಮ್ರಾಜ್ಯದ ಕಡುವೈರಿಗಳಾದ ವೆಂಗಿ ಮಂಡಲದ ಚೋಳದರೆ ಕುಲೋತ್ತುಂಗ ಈಗವರ ಆಪ್ತಸಖನಾಗಿದ್ದಾನೆ. ಪ್ರಭು, ಚಾಲುಕ್ಯ ಸಾಮ್ರಾಜ್ಯ
ಎನಿಸಿಕೊಂಡ ಆ ಸ್ವಾಮಿ ದೇವರ ಕಾರಣಕ್ಕಾಗಿ ನಿಮ್ಮ ತಾಯಿಯವರು ಹಾಸಿಗೆ ಹಿಡಿದಿದ್ದಾರೆ. ಈಗ ಅವರ ಚಿಕಿತ್ಸೆ ನಡೆಯುತ್ತಿದೆ ಪ್ರಭು. ನೀನು ನನ್ನ ತಾಯಿ ಹಾಸಿಗೆ ಹಿಡಿದಿದ್ದಾರೆ. ಅಯ್ಯೋ ಶಿವನೇ, ಇದೆಂತಹ ದುಸ್ಥಿತಿ ನನ್ನದು. ಕೇಶಿರಾಜರೇ, ನಮ್ಮವ್ವ ಬದುಕಬೇಕು. ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ಪರಿಸ್ಥಿತಿ ಸುಧಾರಿಸುವವರೆಗೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆಯಿತು ಮಹಾಪ್ರಭು. ಆದರೂ ಕೇಶಿರಾಜರೇ, ನನಗೊಂದು ಅನುಮಾನ ಬಹಳ ದಿನಗಳಿಂದ ಕಾಡುತ್ತಿದೆ. ಏನದು ಮಹಾಪ್ರಭು? ನಮ್ಮ ತಂದೆ ಅಹವಮಲ್ಲ ಸೋಮೇಶ್ವರ ಚಕ್ರವರ್ತಿಗಳು ಮಹಾಪರಾಕ್ರಮಿಗಳಾಗಿದ್ದವರು. ಎಂದೂ ಸಾವಿಗೆ ಬೆನ್ನು ತೋರಿಸಿದವರಲ್ಲ. ರಣರಂಗದಲ್ಲಿ ಶತ್ರುಗಳ ಹುಟ್ಟಡಗಿಸಿ ಸಾಹಸವನ್ನ ಮೆರೆದವರು. ಅಂತವರು ಪುರವತಿಯ ತುಂಗಭದ್ರೆಯಲ್ಲಿ ಮುಳುಗಿ ಸತ್ತರೆಂದರೆ ನನಗೆ ಈಗಲೂ ನಂಬಲಾಗುತ್ತಿಲ್ಲ. ಇದು ನಿಮ್ಮೊಬ್ಬರ ಅನುಮಾನವಲ್ಲ ಪ್ರಭು. ಚಾಲುಕ್ಯ ಸಾಮ್ರಾಜ್ಯದ ಎಲ್ಲಾ ಪ್ರಜೆಗಳಿಗೂ ಈ ಅನುಮಾನವಿದ್ದೇ ಇದೆ. ಹಾಗಾದರೆ ನಮ್ಮ ತಂದೆ ಅಹವಮಲ್ಲ ಸೋಮೇಶ್ವರ ಚಕ್ರವರ್ತಿಗಳನ್ನು ಕೊಂದವರು ಯಾರು? ನೀವು ನನ್ನ ನಿಜವಾದ ಸ್ನೇಹಿತರೇ ಆಗಿದ್ದರೆ ನಿಜವನ್ನು ಹೇಳಿ. ಪ್ರಭು, ನೀವು ನನ್ನನ್ನು ಹಿಕ್ಕಟ್ಟಿನಲ್ಲಿ ಸಿಲುಕಿಸುತ್ತಿದ್ದೀರಿ ಮಹಾಪ್ರಭು. ನೀವು ನಿಜವನ್ನು ಹೇಳಲೇಬೇಕು, ಇಲ್ಲವಾದರೆ ನಮ್ಮ ಸ್ನೇಹದ ಮೇಲಾಣೆ. ಆಯಿತು, ಹೇಳುತ್ತೇನೆ. ನಾನು ಹೇಳುವುದು ಜನರ ಅಭಿಪ್ರಾಯ, ಆದರೆ ನನ್ನ ಅಭಿಪ್ರಾಯವೂ ಅದೇ. ನಿಮ್ಮ ತಂದೆ ಆವಮಲ್ಲ ಸೋಮೇಶ್ವರ ಚಕ್ರವರ್ತಿಗಳನ್ನು ಕೊಂದವರು ತಮ್ಮ ಸೋದರ ಸ್ವಾಮಿದೇವನೇ. ಹೌದು ಜಯಸಿಂಹ. ಹಾಗಾದರೆ ನಮ್ಮ ಅನುಮಾನ ನಿವಾರಣೆಯಾಯಿತು. ಸಂಬಂಧಗಳಿಗಿಂತಲೂ ಅಧಿಕಾರವೇ ದೊಡ್ಡದಾಯಿತಲ್ಲ ಪ್ರಭು. ಚಾಲುಕ್ಯ ಸಾಮ್ರಾಜ್ಯದ ಜನತೆ ಈಗಿನ ಚಕ್ರವರ್ತಿಗಳ ಬದಲಾವಣೆಯನ್ನು ಬಯಸುತ್ತಿದ್ದಾರೆ. ತಾವು ಸಿಂಹಾಸನರೂಢರಾಗಿ ನಿಜವಾದ ಅರ್ಥದಲ್ಲಿ ಕಲ್ಯಾಣ ನಾಡನ್ನು ರೂಪಿಸಬೇಕೆಂದು ಇಚ್ಛಿಸುತ್ತಿದ್ದಾರೆ. ತಂದೆಯನ್ನು ಕೊಂದ ಮಗನಿಂದ ಜನ ಏನನ್ನು ನಿರೀಕ್ಷಿಸಲು ಸಾಧ್ಯ? ನೀವೇ ಹೇಳಿ. ಅದಲ್ಲದೆ ಎಲ್ಲಾ ಕಡೆ ಪಾನಗೃಹಗಳು, ನೃತ್ಯ ಶಾಲೆಗಳು, ಜೂಜುಕಟ್ಟೆಗಳೇ ತುಂಬಿ ಹೋಗಿವೆ. ಕಳ್ಳಕಾಕರು ಹೆಚ್ಚಾಗಿದ್ದಾರೆ. ಜಾತಿ ವೈಷಮ್ಯ ಮೇಲೆ ಮೇರಿದೆ. ಜೈನರು ಮತ್ತು ವೈಷ್ಣವರು ಶೈವರನ್ನು ಮೂಲೆಗುಂಪು ಮಾಡಿದ್ದಾರೆ. ದನಗಳು ಹಾಕುವ ಸಗಣಿಗೂ ಸಹ ತೆರಿಗೆಯನ್ನು ವಿಧಿಸುತ್ತಿದ್ದಾರೆಂದರೆ ನೀವೇ ಅರ್ಥ ಮಾಡಿಕೊಳ್ಳಿ. ಇದನ್ನು ತಿಳಿಸುವುದಕ್ಕಾಗಿಯೇ ಗೂಢಾಚಾರರ ಕಣ್ಣು ತಪ್ಪಿಸಿ ಮಾರುವೇಷದಲ್ಲಿ ಇಷ್ಟು ದೂರ ಬರಬೇಕಾಯಿತು. ಮತ್ತೊಂದು ಗೋಪಿ ವಿಷಯ ಮಹಾಪ್ರಭು. ನಿಮ್ಮಣ್ಣ ಎನಿಸಿಕೊಂಡ ಆ ಸ್ವಾಮಿದೇವನು ನಿಮ್ಮಿಬ್ಬರನ್ನು ಉಪಾಯದಿಂದ ಕಲ್ಯಾಣ ಪಟ್ಟಣಕ್ಕೆ ಕರೆಸಿಕೊಂಡು ಕೊಲ್ಲುವ ಸಂಚು ಮಾಡಿದ್ದಾರೆ. ಅಣ್ಣಾಜಿ, ಆ ಪಿತೃದ್ರೋಹಿ, ರಾಜ್ಯದ್ರೋಹಿ, ಧರ್ಮದ್ರೋಹಿ ಸ್ವಾಮಿದೇವನನ್ನು ಮಟ್ಟ ಹೋಗ ಸರಿಯಾದ ಸಮಯ. ನೀನು ಹೇಳುವುದೇನೋ ಸರಿ ಜಯಸಿಂಹ. ಒಂದು ವೇಳೆ ನಾವು ಆ ಸ್ವಾಮಿದೇವನನ್ನು ಕೊಂದರೆ ಲೋಕ ನಮ್ಮ ಬಗ್ಗೆ ಏನೆಂದುಕೊಳ್ಳುವುದಿಲ್ಲ ಹೇಳು. ಪ್ರಜೆಗಳು ಸ್ವಾಮಿದೇವನ ಆಳ್ವಿಕೆಯಿಂದ ಬೇಸತ್ತು ಹೋಗಿದ್ದಾರೆ. ಈಗ ನಮ್ಮೆದುರು ಎರಡು ಬಗೆಯ ಶತ್ರುಗಳಿದ್ದಾರೆ. ಒಂದು ನಮ್ಮ ರಕ್ತ ಸಂಬಂಧಿ ಆ ಸ್ವಾಮಿದೇವ, ಮತ್ತೊಬ್ಬ ಆ ವ್ಯಂಗ್ಯ ಮಂಡಲ ಚೋದರ ಕುಲಾತುಂಗ. ಅವರಿಬ್ಬರನ್ನು ಒಟ್ಟಿಗೆ ಒಟ್ಟ ಹೋಗಬೇಕು. ಹೌದು ಮಹಾಪ್ರಭು. ಈ ಮಹತ್ ಕಾರ್ಯಕ್ಕೆ ಯಾದವರ ಸೇಮುಣ, ಬನವಾಸಿಯ ಕೀರ್ತಿವರ್ಮ, ಹಳಪವಾಡಿಯ ಪಾಂಡ್ಯದೇವ, ಪರಮಾರ ಜಗದ್ದೇವ, ಆನೆಕಲ್ಲಿನ ಶಾಂತಿವರ್ಮ,
ಮಾಡಿದ್ದಾಳೆ. ಸೈನಿಕರೇ, ಅವನನ್ನು ಕೊಲ್ಲಿ. ಯಾರಿಗಾದರೂ ಸಾಯಬೇಕೆಂಬ ಇಚ್ಛೆ ಇದ್ದರೆ ಮುಂದೆ ಬನ್ನಿ. ಸಮಾಧಾನ ಮಾಡಿಕೊಂಡ್ರೆ ಸಿಂಹ. ವೀರ ಸೈನಿಕರೇ, ಇನ್ನು ಹೇಡಿಗಳಂತೆ ಬದುಕುವ ಗುಲಾಮವಿಗೆ ಗಿರಿಯ ಬದುಕು ಬೇಡ. ಇಡೀ ಕಲ್ಯಾಣವೇ ನಮ್ಮ ಕೈವಶವಾಗಿದೆ. ಈಗಲೂ ಆ ಸ್ವಾಮಿದೇವನು ನಿಮ್ಮನ್ನು ನೋಡಿಕೊಳ್ಳುತ್ತಾನೆಂಬ ನಂಬಿಕೆ ನಿಮಗಿದೆ. ನಿಮಗೆ ನನ್ನ ಮೇಲೆ ಪ್ರೀತಿ ಗೌರವವಿದ್ದರೆ ಆ ಸ್ವಾಮಿದೇವನನ್ನು ಎಳೆದು ತನ್ನಿ. ಅಪ್ಪಣೆ ಮಹಾಪ್ರಭು. ಅಣ್ಣಾಜಿ, ಆ ವ್ಯಂಗ್ಯ ಮಾಡಿದ ಚೋಳದ ಕುಲೋತ್ತುಂಗನನ್ನು ಎರೆಮುಡಿ ಕಟ್ಟಿದ್ದೇನೆ. ಒಳ್ಳೆಯದಾಯಿತು. ಛೀ, ನಾವು ಮೂವರು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದೆವು ಎಂದು ಹೇಳುವುದಕ್ಕೆ ನಾಚಿಕೆಯಾಗುತ್ತದೆ. ಬ್ರಾಹ್ಮಣ ಚಳುಕದಿಂದ ಹುಟ್ಟಿದ ಚಾಲುಕ್ಯ ವಂಶಕ್ಕೆ ನೀನು ಒಂದು ದೊಡ್ಡ ಅಪವಾದ. ನಾನು ಈಗಲೇ ಕೊಲ್ಲುತ್ತೇನೆ. ನಿಲ್ಲಿ ಜಯಸಿಂಹ. ಇವನು ಇಷ್ಟು ಸುಲಭವಾಗಿ ಸಾಯಬಾರದು. ಬದುಕುವುದೇ ಬೇಡವೆಂದು ನರಳಿ ನರಳಿ ಪ್ರತಿ ಕ್ಷಣವೂ ಸಾಯಬೇಕು. ಸೈನಿಕರೇ, ಇವನನ್ನ ಕತ್ತಲ ಕಾರಾಗೃಹಕ್ಕೆ ತಳ್ಳಿ. ಹಾಗೇ ಆಗಲಿ. ಸ್ವಸ್ತಿ ಶ್ರೀಮನ್ ಮಹಾರಾಜಾಧಿರಾಜ ಶ್ರೀ ಪೃಥ್ವಿವಲ್ಲಭ ರಾಜ ಪರಮೇಶ್ವರ ಪರಮ ಭಟ್ಟಾರಕ ಸತ್ಯಾಶ್ರಯ ಕುಲತಿಲಕ ಚಾಲುಕ್ಯ ಆಭರಣ ಶ್ರೀಮದ್ ತ್ರಿಭುವನ ಮಲ್ಲ ರಾಯ ನಾರಾಯಣ ರಾಯ ಸರ್ವಜ್ಞ ರಾಯ ದೇವೇಂದ್ರ ಚಾಲುಕ್ಯ ಕಂಠೀರವ ಸತ್ಯವಾಕ್ಯ ವಿಭುಜನ ಚಿಂತಾಮಣಿ ಮಾಂಡಲಿಕ ಮುಕುಟ ಶ್ರೀ 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 ಕಲ್ಯಾಣ ಚಕ್ರವರ್ತಿ ವಿಕ್ರಮಾದಿತ್ಯ ಮಹಾಪ್ರಭುಗಳಿಗೆ ಬಾಹುಬಲ ಬಾಹುಬಲ ಬಾಹುಬಲ. ಪೂಜ್ಯ ಸ್ವರ್ಗಸ್ಥರಾದ ಅಪ್ಪಾಜಿಯನ್ನು ನನ್ನ ಹೃದಯದಲ್ಲಿ ಸ್ಮರಿಸಿ ತಾಯಿ ಅಡಿದಾವರೆಗಳಿಗೆ ತಲೆ ಇಟ್ಟು ನಮಿಸಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಲ್ಯಾಣದಲ್ಲಿ ನ್ಯಾಯ, ನೀತಿ, ಪ್ರೀತಿ, ಆಳ್ವಿಕೆ ನಡೆಸಬೇಕು. ನನಗೆ ಈ ಭೌತಿಕ ಸಿಂಹಾಸನಕ್ಕಿಂತ ಪ್ರಜೆಗಳ ಹೃದಯ ಸಿಂಹಾಸನದಲ್ಲಿ ರಾಜ್ಯವನ್ನಾಳಲು ಬಯಸುತ್ತೇನೆ. ನನ್ನ ಸಹೋದರ ಸೋಮಿದೇವನ ದುರಾಡಳಿತಕ್ಕೆ ನಿಮ್ಮೆಲ್ಲರಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಆದರೆ ನಾನು ಸಹ ಮಹಾಭಾರತದ ಅರ್ಜುನನಂತೆ ಒಡ ಹುಟ್ಟಿದವರೊಡನೆ ಹೋರಾಡಿ ರಾಜ್ಯವನ್ನು ಸ್ಥಾಪಿಸುವ ಸಮಯ ಒದಗಿ ಬಂತು. ಈ ಕಲ್ಯಾಣದಲ್ಲಿ ವಿವಿಧ ಮತಗಳಿವೆ, ಜಾತಿಗಳಿವೆ, ಧರ್ಮಗಳಿವೆ. ಆದರೆ ತಮ್ಮದೇ ಶ್ರೇಷ್ಠ ಧರ್ಮವೆಂದು ಹೊಡೆದಾಡುತ್ತಿದ್ದರೆ ನಾಡಿಗೆ ಒಳಿತಾಗುವುದಿಲ್ಲ. ಎಲ್ಲ ಧರ್ಮಗಳೂ ಶ್ರೇಷ್ಠವೇ. ನಮ್ಮದು ಸಮ್ಮಿಶ್ರ ಧರ್ಮ. ನಮ್ಮ ಹಿರಿಯರು ವೈಷ್ಣವರು. ನಮ್ಮ ವಂಶ ಹುಟ್ಟಿದ್ದು ಬ್ರಹ್ಮನಿಂದ. ನಮ್ಮ ರಾಜ್ಯದ ಧ್ವಜದ ಚಿಹ್ನೆ ವರಾಹ. ನಮ್ಮ ತಾತ ಜಯಸಿಂಹನವರು ಜೈನ ಧರ್ಮದವರು. ನಮ್ಮ ಅಜ್ಜಿ ಸಗ್ಗಲಾದೇವಿ ಶೈವರು. ನಾನು ಅವರ ಮಾರ್ಗದಲ್ಲೇ ನಡೆಯುತ್ತಿದ್ದೇನೆ. ಎಲ್ಲ ಧರ್ಮಗಳಿಗಿಂತಲೂ ಮನುಷ್ಯ ಧರ್ಮ ಶ್ರೇಷ್ಠವಾದದ್ದು. ಎಲ್ಲರನ್ನ ಪ್ರೀತಿಸೋಣ, ಎಲ್ಲರನ್ನ ಗೌರವಿಸೋಣ. ಇನ್ನು ಎರಡನೆಯದಾಗಿ ಕಾಲಕ್ಕೆ ಸಂಬಂಧಿಸಿ ನಾವು ಇದುವರೆಗೂ ಶಕಕುಲದ ಕುಶಾಣ ದೊರೆ ಕನಿಷ್ಕ ಪ್ರಾರಂಭಿಸಿದ ಶಕವರ್ಷವನ್ನೇ ಬಳಸುತ್ತಿದ್ದೇವೆ. ಇಂದು ನಾವು ಸಿಂಹಾಸನವನ್ನೇರಿದ ಸವಿನೆನಪಿಗಾಗಿ ಅದರ ಬಳಕೆಯನ್ನು ನಿಲ್ಲಿಸಿ ಚಾಲುಕ್ಯ ವಿಕ್ರಮ ವರ್ಷವನ್ನ ಜಾರಿಗೆ ತರುತ್ತಿದ್ದೇವೆ. ಎಲ್ಲರಿಗೂ ಮಂಗಳವಾಗಲಿ. ಶ್ರೀ ಕಲ್ಯಾಣ ಚಕ್ರವರ್ತಿ ವಿಕ್ರಮಾದಿತ್ಯ ಮಹಾಪ್ರಭುಗಳಿಗೆ ಜಯವಾಗಲಿ. ಶ್ರೀಮದ್ ತ್ರಿಭುವನ ಮಲ್ಲನಿಗೆ ಜಯವಾಗಲಿ. ಶ್ರೀ ಪೃಥ್ವಿ ವಲ್ಲಭನಿಗೆ ಜಯವಾಗಲಿ. ಥ್ಯಾಂಕ್ ಯು ಮಕ್ಕಳ. ಇತಿಹಾಸದ ಪಾಠ ಮಾಡಿದ್ದೀರ. Hey!
ಜ್ವರದಲ್ಲೂ ಮಾಡಿದೆಯಾ ಮಗಳೇ? ಪರಮಶಿವ ನಿನ್ನ ಚೆನ್ನಾಗಿಟ್ಟಿರ್ತಾನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜೋರ ಮನೆಗಳಲ್ಲಿ ತಪ್ಪ ನಾಟು ಬಿಡಂಪಾಜಿ ಮುದ್ದು ಮಾತಮ್ಮನ ಪಾದಕ್ಕೆ 1 ಸಾರಿ 2 ಸಾರಿ 3 ಸಾರಿ ಉಗೇನ್ರಪ್ಪ. ಎಲ್ಲರೂ ನೀವು ಉಗೇ. ಗುರು ಜಯತೀರ್ಥರ ಪಾದಕ್ಕೆ ಮುರಿಸಲು ಉಗೇನ್ರಪ್ಪ. ರಂಗಭಾರತಿ ಚಿನ್ನರ ಮೇಳ 2024ಕ್ಕೆ ಮುರಿಸಲು ಉಗೇನ್ರಪ್ಪ. ಮಧ್ಯ ನೋಡ್ಕೊಳ್ಳಿ. ತಂದು ನಾನು ತಂದನ್ನ ತಾನೇನ ತಂದೆ ನಾನ ತಂದ ನಾನು ತಂದನ್ನ ತಾನೇನ ಹೈ ತಂದ ನಾನು ತಂದನ್ನ ತಾನೇನ ಚೋ ಚೋ ದೇ ನಾನ ತಂದ ನಾನು ತಂದನ್ನ ತಾನೇನ ಏ ಕೊಡಗು ಮಲಯಾಳ ರಾಜ್ಯಕ್ಕೆ ಕಡಿಯಾವುದೆಂದ್ರೆ ಬೆಳಗಿನಂತ ಬೆರಿಯ ಪಟ್ಟಣ ತಂದ ನಾನು ತಂದನ್ನ ತಾನೇನ ಚೋ ಚೋ ದೇ ನಾನ ತಂದ ನಾನು ತಂದನ್ನ ತಾನೇನ ಯೋ ಬೆಳಗಿನಂತ ಬೆರಿಯ ಪಟ್ಟಣ ಪಟ್ಟಣದಲ್ಲಿ ಕೊಡಗಿನ ವಿರಾಜು ಅರಸುಲ ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಏ ಕೊಡಗಿನ ವಿರಾಜು ಅರಸುಲ ವಿರಾಜು ಅರಸು ಆನೆ ಮೇಲಂಬರಿಯ ತೆಗೆದನ ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಏ ಆನೆ ಮೇಲಂಬರಿಯ ತೆಗೆದನ ನನ್ನಿಯ ದೊರೆಯು ಆನೆಗೆ ಶೃಂಗಾರ ಮಾಡಿದ ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಏ ಆನೆಗೆ ಶೃಂಗಾರ ಮಾಡಿಕೊಂಡು ನನ್ನಿಯ ದೊರೆಯು ಮಚ್ಚಣದ ಶಿವರಿಗೆ ಬಂದನಲ್ಲ ಏ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಏ ಮಚ್ಚಣದ ಶುಭವಿಗೆ ಬಂದನಲ್ಲ ನನ್ನಿಯ ದೊರೆಯು ಸ್ನಾನ ಜಳಕ ಬೇಗ ಮಾಡಿದ ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಏ ಸ್ನಾನ ಜಳಕ ಬೇಗ ಮಾಡಿದ ನನ್ನಿಯ ದೊರೆಯು ಲಿಂಗ ಪೂಜೆ ಬೇಗ ಮಾಡಿದ ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಏ ಲಿಂಗ ಪೂಜೆ ಬೇಗ ಮಾಡುವಾಗ ನನ್ನಿಯ ದೊರೆಗೆ ಮತ್ತು ಮಲ್ಲಿಗೆ ದೊರಕಿತು ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಯೋ ಮತ್ತು ಮಲ್ಲಿಗೆ ದೊರಕಿತು ನನ್ನಿಯ ದೊರೆಗೆ ದೊರಗಿ ಸೇವಸಿಗೆ ದೊರಕಿತು ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಏ ಸೊರಗಿ ಸೇವಸಿಗೆ ದೊರಕಿತು ನನ್ನಿಯ ದೊರೆಗೆ ಚಿನ್ನ ಸ್ವಾಮಿ ಅಗಲ ಏರಿದ ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಏ ಚಿನ್ನ ಸ್ವಾಮಿ ಅಗಲ ಏರಿದ ನನ್ನಿಯ ದೊರೆಗೆ ತಾರೆ ಮರದ ವೃಕ್ಷವೇರಿದ ಓಯ್ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಹೇ ತಾರೆ ಮರದ ವೃಕ್ಷವೇರಿದ ನನ್ನಿಯ ದೊರೆಗೆ ಏಳೋ ಬೆಣ್ಣ ನುಡಿದವು ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಹೈ ಚೋ ಚೋ ತತತ್ತ ಚೋ ಚೋ ತತತ್ತ ಚೋ ಚೋ ತತತ್ತ ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಹೈ ತಾರೆ ಮರದ ವೃಕ್ಷವೇರಿದ ನನ್ನಿಯ ದೊರೆಗೆ ಸೀಮೆಯೆಲ್ಲಳಾಗಿ ಹೋಯ್ತಲ್ಲ ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಏ ಸೀಮೆಯೆಲ್ಲಳಾಗಿ ಹೋಯ್ತಲ್ಲ ನನ್ನಿಯ ದೊರೆಗೆ ರಾಜ್ಯವೆಲ್ಲಳಾಗಿ ಹೋಯ್ತಲ್ಲ ಹೈ ತಂದ ನಾನು ತಂದನ್ನ ತಾನೇನ ತಂದೆ ನಾನು ತಂದ ನಾನು ತಂದನ್ನ ತಾನೇನ ಹೇ ರಾಜ್ಯವೆಲ್ಲಳಾಗಿ ಹೋಯ್ತಲ್ಲ ನನ್ನಿಯ ದೊರೆಗೆ 8,000 ಹೊಟ್ಟೆ ಗಂಡಲ್ಲ ಹೈ ತಂದ ನಾನು ತಂದನ್ನ
ಮತ್ತು ನಮ್ಮ ರಾಜ್ಯದ ಅನೇಕ ಸಹೃದಯ ದಾನಿಗಳು ನಮ್ಮ ಜೊತೆಗೆ ಹೆಗಲು ಕೊಟ್ಟು ನಮ್ಮ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕಾರ ನೀಡಿದ್ದಾರೆ. ಅವರ ಹೆಸರನ್ನು ಇಲ್ಲಿ ಸ್ಮರಣೆ ಮಾಡೋದ್ರ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಶ್ರೀ ಎಂ ನಾಗಭೂಷಣ ಅಧ್ಯಕ್ಷರು, ಹಡಗಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಶ್ರೀ ಸತ್ಯನಾರಾಯಣ ವರ್ತಕರು, ಶ್ರೀ ಮಹಾಬಲೇಶ್ವರ ದಿವಾಕರ್, ಶ್ರೀಮತಿ ಶ್ರುತಿ ಶ್ರೀ ಹರಿಬಾಬು ಹೊಸಪೇಟೆ, ಶ್ರೀ ಲುಂಬರಾಮ್ ಪಟೇಲ್ ವರ್ತಕರು ಹೂವಿನ ಹಡಗಲಿ, ಶ್ರೀ ಮಹೇಂದ್ರ ರೋಣಿಮಠ್ ಹುಬ್ಬಳ್ಳಿ, ಶ್ರೀಮತಿ ಅಶ್ವಿನಿ ಮಂಜುನಾಥ್ USA, ಶ್ರೀ ಥೋಮಸ್ ಎಂಗ್ರೆ ಸರ್, ಶ್ರೀ ಮಂಜುನಾಥ್ ಜೈನ್ ಅಧ್ಯಕ್ಷರು ಮಹಾವೀರ ಬ್ಯಾಂಕ್, ಶ್ರೀ ತಳಕಲ್ ಕರಿಬಸಪ್ಪ ಸಮಾಜ ಸೇವಕರು, ಶ್ರೀ MPM ಅಶೋಕ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಶ್ರೀ ರಾಘವೇಂದ್ರ ರಾಯ್ಕರ್ ವರ್ತಕರು, ಶ್ರೀ ಮಾಲ್ತೇಶ್ ಎಲೆಕ್ಟ್ರಿಕಲ್ಸ್, ಶ್ರೀ ಚನ್ನು ಹಿರೇಮಠ್, ಶ್ರೀ HD ಪ್ರಸನ್ನ, ಶ್ರೀಮತಿ ಶ್ರೀಲತಾ ವಿಶ್ವಪಾಲ್ ಮೇಡಮ್, ಶ್ರೀ ಸಂತೋಷ್ ಜೈನ್, ಇವರೆಲ್ಲರಿಗೂ ಸಹ ರಂಗಭಾರತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜೊತೆಗೆ ಶ್ರೀ ರಾಘವೇಂದ್ರ ಮತ್ತು ಶ್ರೀ ಮಹೇಶ್ ಅರಳಿ ಇವರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದರ ಜೊತೆಗೆ ಶ್ರೀ ಪತ್ರಕರ್ತರು ನಮ್ಮ ಜೊತೆಗೆ ಸದಾ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ನಮ್ಮ ಜೊತೆಗೆ ಇರ್ತಾರೆ. ಅವರಿಗೂ ಸಹ ಪತ್ರಕರ್ತರ ಮಾಧ್ಯಮ ಮಿತ್ರರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಪೊಲೀಸ್ ಇಲಾಖೆ, ಪುರಸಭೆ, ತಾಲೂಕು ಕಚೇರಿ, ಅನೇಕ ಸಂಘ ಸಂಸ್ಥೆಗಳು ಇವರೆಲ್ಲರಿಗೂ ಸಹ ರಂಗಭಾರತಿ ಸಂಸ್ಥೆಯ ಪರವಾಗಿ ಮತ್ತು MP ಪ್ರಕಾಶ್ ಪ್ರತಿಷ್ಠಾನದ ಪರವಾಗಿ ಮತ್ತು MP ಪ್ರಕಾಶ್ ಸಮಾಜ ಟ್ರಸ್ಟ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಆ ಹಳೆ ಮಾರ್ಕೆಲ್ಲ ಬಿಟ್ಟು ಮತ್ತೆ ನಾವು ಮಾರ್ಕ್ ಹಾಕಿದ್ವಿ.
ಬೆಸ್ಟ್ ಟೀಮ್ ಗೋಸ್ ಟು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ತಂಡಕ್ಕೆ. ದಯವಿಟ್ಟು ಬರಬೇಕು ಮೇಡಮ್. ಯಾರಾದರೂ ವೀಣಾ ಮ್ಯಾಮ್, First sight of rays of light, I hear the birds sing. It's a sign he's giving me. ಅಂಬೇಡ್ಕರ್ ಟೀಮಾ? ಬರೋ ಪ್ರಜ್ವಲ್, ಅಲ್ಲಿ ಕೂತ್ಕೊ. ಲೀಡ್ ಮಾಡಿದ್ಯಾ ಸರ್? ಬೆಸ್ಟ್ ಕ್ಯಾಪ್ಟನ್ ಮಧು, ಕಂಗ್ರಾಚುಲೇಷನ್ಸ್. ಓಡು 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 ಬೇಡ 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 ಓಡು 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 ಓಡು. ಜೋರಾದ ಚಪ್ಪಾಳೆ. ಹೂವಿನ ಹಡಗಲಿಯ ಹುಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿ ಕುಂತಿರೋ ಮಹಾಜನತೆಗೆ ಶರಣ್ರಿ ಸಂಬುಲಿಂಗ. ಕುಂತೋರ್ ಕುಂತಂಗ, ನಿಂತೋರ್ ನಿಂತಂಗ, ಕಾಲ್ ಕೀಳ್ದಂಗ ಅಂಡಿ ಎತ್ತಂಗ್ ಕೇಳ್ಬೇಕ್ರಪ್ಪ. ಕಾಲ್ ಕಿತ್ರ ಅರ್ಧ ಗೆದ್ರೆ ರಾವ್ ಬಡಿತಾವ, ಅವ್ ಕಚ್ತಾವ್. ಇದು ಅಮ್ಮನ ಆಜ್ಞೆ ಐತಿ. ಇದ್ದಾನ್ ನೋಡ್ರಿ ಒಬ್ಬ ಜಯಕುಮಾರ್ ಮೋಜ್ಗಾರ್ ಜೂಜ್ಕೋರ್ ಇಂದ್ರ ಕುಮಾರ್ ಕುದುರೆ ಸವಾರನ್ ಕತೆ ಐತ್ರಿ ಅಪ್ಪ. ಚನ್ನಪ್ಪ ಚನ್ನಗೌಡ ಹುಡುಗಾರ ತೀರ ಗಂಡ ಹುಡುಗಾನ ಕರಿಗೆ ಹಿಂಡ ಏ ಪುಂಡ ಗಯಾನ ಕೂಡಿಕೊಂಡ ಊರನ್ನೇ ಕೊಂಡುಕೊಂಡ ಹುಡುಗಾನ ರವಿಗೆ ತುಂಡ. ಏ ಎಲ್ಲ ಎಲ್ಲೋದು ಬೆಳ್ಳಿ ಮೋಡ ಊರ ಪೂರ ಒಳಗೆಲ್ಲ ಒಂದು ಕೂಡ ಸಿಗಬೇಕ ನಿದ್ದಿಗೂ ಒಂದು ಮುಂಡ ಹಿಡಿದಾಗ ರೊಕ್ಕಿ ತುಂಡ ಹಾಕೋದು ಮದ್ದು ಗುಂಡ. ಚಂದನದ ಗಂಬಿ ರಂಬೆ ಜನಿಲ್ಲಿ ಕಾತಾಳ ಕಣ್ಣು ತುಂಬಿ ಮಳೆದಲ್ಲಿ ಶರಣಾದೆ ನಾನು ಇಲ್ಲೇ ಚಂದ್ರಬಾಲೆ ಮಲಗೋಣ ಬಾರೆ ಇಲ್ಲೇ. ನಾಡಗೌಡ ಹುಡುಗಾಟ ಆಡಬ್ಯಾಡ ಸುಡುವ ಕೆಂಡ ಕೈಯಾಗ ಹಿಡಿಬೇಡ ಇಲ್ಲದ ಕೋಡಂಗಿ ಮುಂದ ಹೋಗ ಉದ್ಯಾಡ ನಿನ್ನ ಪುಂಗಿ. ಹೀಗಂತ ಎಚ್ಚರಿಕೆ ಕೊಟ್ರು ಗಾಳಿ ತಡಿವಲ್ಲ ಬೆಂಕಿ ಹಿಡಿವಲ್ಲ ಏಳು ಲೋಕ ಗೆದ್ದಾಡವಲ್ಲ ಧೀರ. ಕುಂತ್ರ ನಿಂತ್ರ ತಿಂದ್ರ ಮಲಗಿದ್ರ ಏನು ಮಾಡಿದ್ರ ಆಕಿ ಚಂದ. ಹಿಡಿದ ಅಲಗಾಡಿಸ್ತ ತೊಡಗಿಲಾರ್ದ ನಾರಿ ಹಿಂದ ಹಸ್ದು ಹೋರಿ ಹಂಗ ತಿರುಗಿಸ್ತಾ ಕೆಂದೂಳ ಬಿಸ್ಯಾನವ ಕಣ್ಣಿದ್ರು ಕುರುಡಿದಾನವ. ಚದರಿ ಇಲ್ಲೈತೆ ಅರ್ಬಿ ಕುದುರಿ ಆಕಾಶ ಏರಿ ಎಗರಿ ಸೇರೋಣ ಇಂದ್ರ ನಗರಿ. ಏ ಪೋರಿ ಕೂಡ ಬಾರ ನನ್ನ ಮಾರಾಣಿ ಹಂಗ ನಿನ್ನ ಕಾಪಾಡುತ್ತೀನಿ ಚಿನ್ನ. ಊರ ಏನ ದೇಶಾನ ನಿಂದೆ ಗದ್ದೆ ಒಲ್ಲೆ ಅಂದ್ರ ಅವರೆಲ್ಲ ತುಂಬ ಅಡ್ಡಿ. ಬೇಡ ಬೇಗ ನವರ್ತ ರಾಶಿ ಕೊಳಗ ತಂದು ನಾವು ಸುರದೇವ ಮನೆ ಒಳಗ. ತಂದು ಗುಡ್ಡ ಏರಿ ಗುಡಿಗೆ ಬಂದಾನ. ದೇವ್ರಿಲ್ಲ ಆಕಿ ಅದಾಳ ದೇವತೆ ಚಂದ್ರನ ಹುಡುಕಾಕ್ ಹೋಗ್ಯಾಳ. ಚಂದ್ರನ ತಂದ್ರ ಬರ್ತಾಳಾಕಿ ನಾ ಕೊಟ್ಟೇನು ಬಾಕಿ ಅಲ್ಲಿವರೆಗ ಜ್ವಾಕಿ ದೂರ ಇರಾನ್ಲಾಕಿ. ಇಂದ್ರ ಚಂದ್ರ ಆಕಾಶದಲ್ಲಂದ್ರ ಚನ್ನಪ್ಪ ಗೌಡ ಅಂದ್ರ ಯಾರಂತ ತಿಳಿದಿ ಕ್ಷುದ್ರ. ಓಡ ಬೇಡ ನಿಂತಲ್ಲಿ ನಿಲ್ಲ ನೀನು ಹತ್ತಾಳ ಹತ್ತಿ ನಾನು ಇದೇನ ನಿನ್ನ
ಬೆನ್ನು ಅತಿ ಬಿದ್ದ ಚನ್ನಪ್ಪ ನೀನು ಎಲ್ಲೇ ಗೆರೆಯಾಗ ಬಿದ್ದೈತೆ ಅವನ ಬಲ್ಲೆ ಚಂದ್ರಲಾಂದ್ರ ಕಂಡಾಡ ಮೋರೆಯಲ್ಲಿ ಅಳದಿದ್ದು ತಾಯಿಯಲ್ಲಿ ಚಂದ್ರನ ಹಿಡಿದ ಅಲ್ಲೇ ಬಾಲಿನ ಬಾಚಿ ತಬ್ಕೊಳ್ಳಾಕ್ ಹೋದ್ರ ತಾಯಿ ಹಾಂಗ ಕಂಡಾಳ ಎತ್ಕೊಳ್ಳಾಕ್ ಹೋದ್ರ ತಂಗಿ ಹಾಂಗ ಕಂಡಾಳ ಮುತ್ಕೊಟ್ಟೇನಂದ್ರ ಮಗಳ ರೂಪ ತೋರ್ಯಾಳ ಆಶಮಣ್ಣಾಗಿ ಸೋತು ಸುಣ್ಯಾಗಿ ಚದ್ರ ಚೆನ್ನಪ್ಪು ಗೌಡ ಬೆದರಿ ಬೆಪ್ಪಾಗಿ ನಿಂತನ ಇಲ್ಲ ಇಲ್ಲ ನೀನೊಂದು ಹೆಣ್ಣೆ ಅಲ್ಲ ಕಣ್ಣಿಗೆ ಸ್ವತ್ತ ಇಲ್ಲ ಭಯ ಬಜಾರೆ ಎಲ್ಲ ಯಾರ ಹೇಳಿ ಯವ್ವ ತಲೆ ಮುತ್ತೈತವ್ವ ನಿನ್ನ ನೋಡು ಬೆಳಕನ್ನು ಹರಿಸವ್ವ ನೀನು ಇದ್ರ ಲೋಕಾನೆ ಸೊಗಸವ್ವ ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ನೀರುವುದು ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ
ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಅದ್ಭುತವಾಗಿ ಈ ಸಾಂಸ್ಕೃತಿಕ ವೈಭವವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಶ್ರೀ ಮಂಜುನಾಥ್ ಎಲ್ ಬಡಿಗೇರ್ ಸರ್ ಅವರಿಗೆ, ಆರ್ ಪರ್ಕೋಟ್ ಅವರಿಗೆ, ಶ್ರೀ ಯಶಸ್ವಿನಿ ಮೇಡಮ್ ಅವರಿಗೆ, ಧನ್ಯತಾ ಮೇಡಮ್ ಅವರಿಗೆ, ಸುಭಾಷ್ ಅವರಿಗೆ, ಸೂರ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವ್ರ ಜೊತೆಗೆ ಅವರಿಗೆ ನಮ್ಮ ತಂಡದ, ನಮ್ಮ ರಂಗಭಾರತಿ ತಂಡದ ಸದಸ್ಯರಾಗಿರ್ತಕ್ಕಂಥ ಶಾಂತಮ್ಮ, ಗುರುಬಸವರಾಜ್, ಸಾಧು, ಸಾತ್ವಿಕ್ ಹಿರೇಮಠ್, ವಿಶ್ವನಾಥ್ ಇವರೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದಿನ ಊಟ ಮಾಡಿ ಆಗದಂತಹ ಗಿರೀಶ್ ಅವರು, ಅವರ ತಂದೆ ಎಲ್ರಿಗೂ ಸಹ ಧನ್ಯವಾದ. ನಮಗೆ ನಿಜವಾಗ್ಲೂ 22 ದಿನ ಕಳೆದಿದ್ದು ಗೊತ್ತಾಗಲಿಲ್ಲ, ಹೋಯಿತು. ನಾಳೆಯಿಂದ ನಮ್ಮ ಜೀವನ ಬೇರೆ, ನಾಳೆಯಿಂದ ಬ್ಯುಸಿ ಲೈಫ್ ಬೆಂಗಳೂರು. ಇಷ್ಟು ದಿನ 5 ಗಂಟೆ ನಂತರ ಆರಾಮಿದ್ವಿ, ಪ್ಲ್ಯಾನ್ ಮಾಡ್ತಿದ್ವಿ, ಮಕ್ಕಳು ಕಾಸ್ಟ್ಯೂಮ್ಸು, ನೆಕ್ಸ್ಟ್ ಡ್ಯಾನ್ಸು, ನೆಕ್ಸ್ಟ್ ವರ್ಕ್ಶಾಪ್ ಎಲ್ಲದಕ್ಕೂ ಸಹನೆಯಿಂದ ನಮ್ಮನ್ನು ನಂಬಿ ನಮ್ಮ ಕೈಗೆ ಮಕ್ಕಳನ್ನ ಕೊಟ್ಟಿದ್ದಕ್ಕೆ ನಿಮಗೆಲ್ರಿಗೂ ಫಸ್ಟು, ಅಪ್ಪ ಅಮ್ಮನಿಗೆ, ಎಲ್ಲ ಪೋಷಕರಿಗೂ ನಿಮಗೆ ಅನಂತ ಧನ್ಯವಾದಗಳು. ಬೆಳಿಗ್ಗೆ ಬಿಟ್ಟು ಹೋಗೋದು, ಸಂಜೆ ಪಿಕಪ್ ಮಾಡೋದು ಹಂಗಿತ್ತು. ಮಧ್ಯೆ ಏನೋ ಕಲ್ತಿದ್ದು ಮೆಸೇಜ್ ನೋಡ್ತಾ ಇದ್ರಿ, ಬಟ್ ಸ್ಟಿಲ್ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸ್ಬೇಕು. ಈ ಥರ ಶಿಬಿರಗಳಿಗಾದಾಗ ಬರಬೇಕು, ಕಳಿಸ್ಬೇಕು. ರಂಗಭಾರತಿ, ನಾನು ಹೇಳ್ತಾ ಇದ್ದೀನಿ, ಇಂಥ ವೇದಿಕೆ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಸರ್. ನಾನು ಅಕ್ಕಪಕ್ಕ ಮನೆ ಏನೋ ಇದ್ದರೆ ಇಲ್ಲೇ ಮನೆ ಮಾಡ್ಕೊಂಡು ಮೇಡಮ್ ಹತ್ರ ಇಟ್ಕೊಂಡು ಇಲ್ಲೇ ಇರ್ತಿದ್ದೆ. ಬೆಂಗಳೂರು ನಮ್ಮ ಜೀವನ. ಇಲ್ಲಿ ಬಂದು ಹೀಗೆ ಗೆಸ್ಟಾಗಿ ವಿಸಿಟಿಂಗ್ ಮಾಡೋಕ್ಕಷ್ಟೇ ನಮ್ಮ ಕೈಲಾಗೋದು. ಬಟ್ ನಮ್ಮನ್ನ ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ ಮೇಡಮ್ ನಿಮಗೂ ಅನಂತ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮಂಜುನಾಥ್ ಸರ್ ವೇದಿಕೆ ಮೇಲೆ ಬನ್ನಿ. ಯಶಸ್ವಿನಿ ಮ್ಯಾಮ್, ಸುಭಾಷ್ ಸರ್ ಹೇಳ್ದಂಗೆ ಅಡುಗೆ ಮಾಡೋರಿಂದ ಹಿಡಿದು ಅವರು ಕೊಂಬಳಿಯವರು, ನಾವು ಕೇಳಿದ್ವಿ ನಮಗೆ ಒಂದು 20 ದಿನ ಈ ಥರ ಮೆಂಟರ್ಸ್ಗೆ ಮತ್ತು ಕೆಲವು ಮಕ್ಕಳಿಗೆಲ್ಲ ಊಟ ಬೇಕಾಗುತ್ತೆ, ತಿಂಡಿ ಬೇಕಾಗುತ್ತೆ ಅಂತ. ಅವ್ರು ಅಲ್ಲಿಂದನೇ ತಂದು ಕೊಡ್ತೀನಿ ಅಂದರು. ಯಾಕೆ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಮಾಡ್ಕೋತೀರಿ, ಇಲ್ಲೇ ಬಿಸಿ ಬಿಸಿ ಊಟ ಹಾಕಿ ಅಂತ. ಸೊ ಗಿರೀಶ್ ಅವರು ಇಲ್ಲೇ ಬಂದು ನಮ್ಮ ಜೊತೆಗೆ ಇದ್ದು 20-22 ದಿನ ಇವ್ರಿಗೆಲ್ಲರಿಗೂ ಇದು ಮಾಡಿದ್ದಾರೆ. ಹಾಗೆ ನಮ್ಮ ಲಿಂಗಪ್ಪ ನಮ್ಮ ಮನೆಗೆ 35 ವರ್ಷದಿಂದ ಇದ್ದಾನೆ. ನಮ್ಮ ರಂಗಭಾರತಿ ಸ್ಕೂಲ್ ಆಗಿರ್ಬೋದು, ರಂಗಭಾರತಿ ಆಗಿರ್ಬೋದು, ಅಥವಾ ನಮ್ಮ ಮನೆ ಆಗಿರ್ಬೋದು, ಚಿಕ್ಕವನಿದ್ದಾಗಿಂದ ನಮ್ಮ ಮನೇಲೇ ಬೆಳೆದು ನಮ್ಮ ಮನೇಲೇ ಇದು ಮಾಡಿದಂಥ ರಂಗಭಾರತಿ. ಲಿಂಗಪ್ಪ ವೇದಿಕೆ ಮೇಲೆ ಬಾ. ಲಿಂಗಪ್ಪನ ಜೊತೆ ಈ ಸಲ ಹೊಸಬ್ರು ಕುಸುಮಾ ಅಂತ ಹೇಳಿ ಅವ್ರು ಆಗಲೇ ಹೋದ್ರಂತೆ. ಅವ್ರ ಮಗನೂ ಇಲ್ಲಿ ಹಾಕ್ಕೊಂಡು ಪಾಪ ಎಮ್ಮನು ನಮ್ಮ ಜೊತೆಗೆ ಕೆಲಸ ಮಾಡ್ತಾಯಿದ್ರು. ದಯವಿಟ್ಟು ಮೆಂಟರ್ಸ್ ಮುಂದೆ ಬರಬೇಕಾಗಿ ವಿನಂತಿ. ಹಾಗೆ ನಮ್ಮ ಶಾಂತಮ್ಮ ಅವರು, ಶಾಂತಮ್ಮ, ಗುರು, ವಿಶ್ವ, ಹಾಗೆ ಸಾಧು ಸರ್, ನೀವು ಮುಂದೆ ಬನ್ನಿ, ದಯವಿಟ್ಟು ಮುಂದೆ ಬನ್ನಿ. ನಿಂಗಪ್ಪ ಬಾ. ಇವರೆಲ್ಲರ ಪರಿಶ್ರಮದಿಂದ ನಾನು ಆ್ಯಕ್ಚುಲಿ ಎಲ್ಲ ಚಿನ್ನರ ಮೇಳದಲ್ಲೂ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ 7 ಗಂಟೆವರೆಗೂ ಅಲ್ಲೇ ಇರ್ತಿದ್ದೆ. ಈ ಸಲ ಅನಿವಾರ್ಯ ಕಾರಣಗಳಿಂದ ನನಗೂ ಸ್ವಲ್ಪ ವರ್ಟಿಗೋ ಆಗಿ ನಾನು ಡೈಲಿ ಇವ್ರ ಹತ್ರ ಬರೋಕ್ಕಾಗ್ತಿರ್ಲಿಲ್ಲ. ಹಾಗೆ ನಮ್ಮ ತಾಯಿಯವರ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ನಿಂದ ನಾವು 100% ನಮ್ಮ ಫ್ಯಾಮಿಲಿ, ನಾನಾಗಲಿ ವೀಣಾ ಆಗಲಿ ಅವರಿಗೆ ಕೊಡೋಕ್ಕಾಗಲಿಲ್ಲ. ಆದ್ರೂ ಅವರು ತುಂಬ ಚೆನ್ನಾಗೆ ಈ 150 ಜನ ಮಕ್ಕಳನ್ನ ಇಟ್ಕೊಂಡು ತುಂಬ ಚೆನ್ನಾಗೆ ಮ್ಯಾನೇಜ್ ಮಾಡಿದ್ರು. ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾಡಿಕೊಟ್ರು ನಮಗೆ. ಯಾಕಂದರೆ ಒಂದೊಂದು ಡ್ರಾಮಾದಲ್ಲೂ, ಒಂದೊಂದು ನಾಟಕದಲ್ಲೂ, ಒಂದೊಂದು ಡ್ಯಾನ್ಸಿನಲ್ಲೂ ಒಂದೊಂದು ಮೀನಿಂಗ್ ಇತ್ತು. ಅದು ಪರಿಸರಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ತಂದೆ ತಾಯಿಗಳಿಗೆ ಸಂಬಂಧಪಟ್ಟಿರ್ಬೋದು, ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಿರ್ಬೋದು. ಆ ಥರ ಥೀಮ್ಗಳನ್ನ ಹುಡ್ಕೊಂಡು ಆನಂದ್ ಸರ್ ಆ್ಯಕ್ಚುಲಿ ಒಂದು ತಿಂಗಳು ಮುಂಚೆನೇ ಇಲ್ಲಿ ಬಂದು ಈ ಪರಿಸರ ಎಲ್ಲ ನೋಡಿ ನಾವೇನೇನು ಇಲ್ಲಿ ನಾವು ಪ್ರೆಸೆಂಟೇಷನ್ ಮಾಡ್ಬೋದು, ಮಕ್ಕಳಿಗೆ ಏನು ಕಲಿಸ್ಬೋದು ಅಂತ ನಮಗೆ ಮುಂಚೆನೇ ಲಿಸ್ಟ್ ಕೊಟ್ಟಿದ್ರು. ಹಾಗೆ ಮಂಜುನಾಥ್ ಸರ್ನು ಕೂಡ ಅವರು ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಫೋನ್ ಕಾಲ್ ನಾವು ಮಾಡಿದ್ರು. ಆಮೇಲೆ ಅವರು ಫೋನ್ ನಮಗೆ ವಾಪಸ್ ಮಾಡ್ತಾಯಿದ್ರು, ಏನೇನು ಮಾಡ್ಬೋದು ಮೇಡಮ್, ನಮಗೆ ನಾವು ನಂಬಿದ್ದೀವಿ, ಮಕ್ಳು ನಮ್ಮ ಕೈಯಲ್ಲಿ ಕೊಡಿ, ನಾವು ನಿಮಗೆಲ್ಲ ಒಳ್ಳೆ ಕಾರ್ಯಕ್ರಮನೇ ಮಾಡಿಕೊಡ್ತೀವಿ ಅಂತ. ಯಾಕಂದರೆ ಮಂಜುನಾಥ್ ಸರ್ ಮೇಲೆ ನನಗೆ ತುಂಬ ಭರವಸೆ ಇತ್ತು. ಅವರು 7-8 ವರ್ಷದ ಕೆಳಗೆ ಬಂದಾಗ ಒಂದು ಗೋವಿನ ಹಾಡು ಮಾಡ್ತಿದ್ರು. ಅದನ್ನು 10-12 ಶೋ ನಾವು ಮಾಡಿದ್ವಿ. ತುಂಬ ಅದ್ಭುತವಾದ ಮೀನಿಂಗ್ ಇತ್ತು ಅದರಲ್ಲಿ, ಗೋವಿನ ಹಾಡಲ್ಲಿ.
ಯಾಕಂದರೆ ತುಂಬ ಪುಣ್ಯಕೋಟಿ ಕತೆ ಕೇಳಿರ್ತೀರ, ಆದರೆ ಅವರು ಎಂಡಲ್ಲಿ ಮಾಡಿದಂತಹ ಆ ಮೀನಿಂಗನ್ನ ನಾವು ಈಗಲೂ ಅದರ ಅರ್ಥನ ನಾವು ಈಗಲೂ ಮರ್ತಿಲ್ಲ. ಹಾಗಾಗಿ ಒಳ್ಳೆ ಅದ್ಭುತವಾದ ಸಪೋರ್ಟ್ ನಮಗೆ ಇವ್ರ 4 ಜನದಿಂದ ಸಿಕ್ತು. ಮೇಡಮ್ ಅವ್ರ ಮಗ ಕೈ ಮುರ್ಕೊಂಡ, ಎಷ್ಟು ಸ್ಯಾಡ್ ಅಂತಂದರೆ ನಮ್ಮ ತಾಯಿಯಲ್ಲಿ ಕ್ರಿಟಿಕಲ್ ಇದ್ದರು, ಇವ್ರ ಮಗ ಎಷ್ಟು ಆ್ಯಕ್ಟಿವ್ ಆಗಿದ್ದ ಅಂದರೆ ಅವನು ಚಿಕ್ಕವನು 4 ವರ್ಷ ಅವನಿಗಷ್ಟೇ. ಎಲ್ಲರ ಜೊತೆ ಇದೇ ಊರಿನ ಆಗ್ಬಿಟ್ಟಿದ್ದ, ಬೆಂಗಳೂರು ಹುಡುಗ ಅಂತ ಅನಿಸ್ಲೇ ಇಲ್ಲ. ಅವ್ರ ಮಗಳಾಗಲಿ ಅವ್ರ ಮಗ ಆಗಲಿ ಎಲ್ಲರ ಜೊತೆ ಇದ್ದರು. ಅನ್ಫಾರ್ಚುನೇಟ್ ಅವತ್ತು ಎಷ್ಟು ಆ್ಯಕ್ಟಿವ್ ಇದ್ದ ಅಂದರೆ ಅವ್ನು ಎಲ್ಲಿಂದ ಎಲ್ಲೆಲ್ಲೋ ಹೊರ್ತಿದ್ದೆ, ಎಲ್ಲಿದ್ದಾನೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದೇನೋ ಬೈ ಮಿಸ್ಟೇಕ್ ಒಂದು ಸ್ಟೆಪ್ಸ್ ಇಳಿವಾಗ ಬಿದ್ದುಬಿಟ್ಟು ಕೈ ಮುರ್ಕೊಂಡು ಅದು ಒಂದು ಟೆನ್ಷನ್ ಪಾಪ ಇವರಿಬ್ಬರಿಗೂ. ನಮ್ಮಿಬ್ಬರಿಗೂ ನಮ್ಮ ತಾಯಿಯವ್ರ ಟೆನ್ಷನ್ ಅವತ್ತೇ ಸೇಮ್ ಡೇ ನಮಗೆ ಅದಾಯಿತು. ಅದೆಲ್ಲ ನಡುವೆನೂ ನಮ್ಮ ಮಕ್ಕಳಿಗೆ ಡಿಸಪಾಯಿಂಟ್ ಮಾಡಬಾರ್ದು, ಪೇರೆಂಟ್ಸಿಗೆ ಡಿಸಪಾಯಿಂಟ್ ಮಾಡಬಾರ್ದು. ನಾವು ಆ ಮಕ್ಕಳಿಗೆ ನಾವು ಅಂದರೆ ಕಲಾವಿದರು ಯಾವಾಗಲೂ ಹೇಳ್ತಾ ಇರ್ತಾರೆ, ಕಲೆನ ನಂಬ್ಕೊಂಡು ಜೀವನ ಮಾಡೋರು ನಾವೆಲ್ಲ. ಸೊ ಏನೇ ಆಗಲಿ ನಮ್ಮ ತಲೆ ಬಿದ್ದರೂ ಪರವಾಗಿಲ್ಲ, ನಾವು ಅವತ್ತು ಶೋ ಮಾಡಬೇಕು ಅನ್ನೋದು ನಮ್ಮೆಲ್ಲರಲ್ಲೂ ಆ ಭಾವನೆ ಇದೆ. ಹಾಗಾಗಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ನಿಮಗೆ ಕೊಡೋಕ್ಕಾಯಿತು. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಪೋಷಕರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟು, ಮಕ್ಕಳನ್ನ ಬಿಸಿಲಲ್ಲೂ ಕಳಿಸ್ತಾ ಇದ್ರಿ, ಅವ್ರು ಟಯರ್ಡಾಗಿ ಬಂದ್ರೂ ನೀವು ಅವ್ರನ್ನ ಸಹಿಸ್ಕೊಂಡ್ರಿ, ನಾವು ಹೇಳಿದ್ದನ್ನು ಎಲ್ಲ ಚಾಚು ತಪ್ಪದೆ ನಡ್ಕೊಂಡ್ರಿ. ನಿಮ್ಮೆಲ್ಲರಿಗೂ ನಮ್ಮ ರಂಗಭಾರತಿ ಮತ್ತು ಎಲ್ಲ ಕಲಾವಿದರ ಮತ್ತು ನಮ್ಮ MP ಪ್ರಕಾಶ್ ಕುಟುಂಬದಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಕೊಟ್ಟರು ಸ್ವಾಮಿ ಅವ್ರು ಹೇಳಿದವರು, ಪ್ರತಿಯೊಂದು ದಿನವೂ ನೀವು ಅನ್ಕೊತಾ ಇದ್ರಿ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಅಂತ. ಇವರೆಲ್ಲ ಈಗ ಹೆಸರು ಹೇಳಿದ್ರಲ್ಲ, ತುಂಬ ಜನ ಅವರಾಗಿ ಮುಂದೆ ಬಂದು ಇಲ್ಲ ನಾವು ಮಕ್ಕಳಿಗೆ ಡೈಲಿ ನೀವು ಸ್ನ್ಯಾಕ್ಸ್ ಕೊಡ್ತೀವಿ, ನೀವೇನಾದರೂ ಮಾಡಿಸ್ಕೊಡಿ ಅಂತ. ನಾವು 1-2 ದಿನ ಪಲಾವು ಅದು ಇದು ಟ್ರೈ ಮಾಡಿ ನೋಡಿದ್ವಿ, ಮಕ್ಕಳು ತಿನ್ನಲಿಲ್ಲ, ಮನೆಗೆ ತೊಗೊಂಡೋಗಿಟ್ರು. ಹಾಗಾಗಿ ಅವರಿಗೆ ಪಿಜ್ಜಾ ಅಂತೆ, ಸಮೋಸ ಅಂತೆ, ಬರ್ಗರ್ಸ್ ಅಂತೆ, ಬೇರೆ ಬೇರೆ ಥರ ಟೇಸ್ಟ್ಗಳನ್ನ ಇಲ್ಲಿಯವ್ರಿಗೂ ಹೇಳಿ ಮಾಡಿಸಿ ಮಕ್ಕಳಿಗೆ ಅದು ಮಾಡಿದ್ವಿ. ಎಷ್ಟೋ ಜನ ಮಕ್ಕಳು ಪಿಜ್ಜಾನೇ ತಿಂದಿರಲಿಲ್ಲ. ನಾವು ಶ್ರುತಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಹೊಸಪೇಟೆಯಿಂದ ಡಾಮಿನೋಸಿಂದ ಪ್ರತಿಯೊಬ್ಬರು ಮಕ್ಕಳಿಗೂ ಪಿಜ್ಜಾ ಕಳಿಸಿದ್ರು ಅವರು. ಎಷ್ಟೋ ಮಕ್ಕಳು ಅದ್ರ ಟೇಸ್ಟು ನೋಡಿರಲಿಲ್ಲ, ಅದನ್ನು ನೋಡೂ ಇರಲಿಲ್ಲ ಕೂಡ. ಸೊ ಇಂಥ ಪೇರೆಂಟ್ಸು ನಮಗೆ ಮುಂದೆನೂ ಬೇಕಾಗುತ್ತೆ. ಎಲ್ಲರ ಸಪೋರ್ಟ್ ಇರೋದ್ರಿಂದ ರಂಗಭಾರತಿ 1964ರಿಂದ ನಡ್ಕೊಂಡು ಬರ್ತಾ ಇದೆ. ತಮ್ಮೆಲ್ಲರ ಸಪೋರ್ಟು ಮತ್ತು ಇಲ್ಲಿ ಊರಿನಲ್ಲಿ ಇರುವಂಥ ಎಷ್ಟೋ ಗಣ್ಯರು ನಮಗೆ ಬರಬೇಕಾಗಿತ್ತು. ಈ ಪ್ರೋಗ್ರಾಮ್ ವ್ಯತ್ಯಾಸ ಆಗಿರೋದ್ರಿಂದ ನಾವು ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ 2 ದಿನ ಕಾರ್ಯಕ್ರಮ ಇರ್ತಿತ್ತು, ತುಂಬ ಗಣ್ಯರನ್ನು ಕರೆದಿದ್ವಿ. ಅವರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮಕ್ಕಳಿಗೋಸ್ಕರ ಈ ಕಾರ್ಯಕ್ರಮ ಮಾಡಿದ್ವಿ. ತಮ್ಮೆಲ್ಲರಿಗೂ ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮೆಂಟರ್ಸ್ಗೂ, ಆಮೇಲೆ ನಮ್ಮೆಲ್ಲ ಚಿಲಿಪಿಲಿ ಮಕ್ಕಳಿಗೆ ಹೃತ್ಪೂರ್ವಕವಾದ ವಂದನೆಗಳು. ಹೀಗೆ ಈ ಮಕ್ಕಳು ಚೆನ್ನಾಗಿ ಆರ್ಟ್ ಫೀಲ್ಡಲ್ಲಿ ಮುಂದುವರಿಲಿ. ಎಲ್ಲರೂ ಡ್ಯಾನ್ಸರು, ಎಲ್ಲರೂ ಡ್ರಾಮಾ ಆರ್ಟಿಸ್ಟು, ಎಲ್ಲರೂ ಡೈರೆಕ್ಟರ್ ಆಗಬೇಕಂತ ಇಲ್ಲ. ಆದರೆ ಅದನ್ನು ಒಂದು ಕುತ್ಕೊಂಡು ಅಪ್ರಿಷಿಯೇಟ್ ಮಾಡೋ ಅಂತ ಮನಸ್ಸಾದರೂ ಅವರು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತಾ, ತಂದೆ ತಾಯಿಗಳು ಅವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಶುಭರಾತ್ರಿ. ನಡೀತಿ ಇವರು ಹಿಂಗೆ ನಗ್ತಾ ಇದ್ದಾರೆ, ಇಬ್ಬರು ಇದರಲ್ಲಿ ಹಿಂಗೆ ನೋಡ್ಕೊಂಡು ಮಾಡಿರೋದು ನನ್ನ ಮಕ್ಕಳ. ಇನ್ನೇನೆಲ್ಲ ಮಾಡ್ತಿದ್ರು, ಒಂದು ಫೀಲ್ ಆಯಿತು, ಭಯನೂ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಕ್ಕಳಿಗೆ ಊಟ ಇದೆ, ದಯವಿಟ್ಟು ಪೇರೆಂಟ್ಸು ತಾವೂ ಊಟ ಮಾಡ್ಬೋದು ಅವ್ರ ಜೊತೆ. ಮಕ್ಕಳೆಲ್ಲರೂ ಕಾಸ್ಟ್ಯೂಮ್ಸ್ ಎಲ್ಲ ಕ್ಲೀನಾಗಿ ಕೊಟ್ಬಿಟ್ಟು, ಜ್ಯುವೆಲ್ರಿ ಕಾಸ್ಟ್ಯೂಮ್ಸ್ ಯಾರ್ಯಾರಿಗೆ ಕೊಡಬೇಕು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಊಟ ಮಾಡಿ. ಇಷ್ಟೊತ್ತೇ ಕಾದಿದ್ದೀರಾ, ಇನ್ನೊಂದು 15-20 ನಿಮಿಷ ಮಕ್ಕಳು ಅವ್ರ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ ಕೊಟ್ಟರು ಸಾಂಬಾರು ಹೇಳಿ. 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선호해 낮에는 너만큼 따사로운 그런 선호해 커피 식기도 전에 원샷 때리는 선호해 밤이 오면 심장이 터져버리는 선호해 그런 선호해 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 내까지 가볼까 오빤 강남스타일 강남스타일 오빤 강남스타일 강남스타일 오빤 강남스타일 에이 섹시 레이디
여자 이때다 싶으면 묶었던 머리 푸는 여자 가렸지만 웬만한 노출보다 야한 여자 그런 감각적인 여자 나는 선호해 점잖아 보이지만 놀 땐 노는 선호해 내가 되면 완전 미쳐버리는 선호해 근육보다 사상이 올통벌통한 선호해 그런 선호해 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 갈 때까지 가볼까 오빤 강남스타일 강남스타일 오빤 강남스타일 강남스타일 오빤 강남스타일 에이 섹시 레이디 오빤 강남스타일 에이 섹시 레이디 위는 놈그 위에 나는 놈 Baby baby 나는 뭘 좀 아는 놈 위는 놈그 위에 나는 놈 Baby baby 나는 뭘 좀 아는 놈 What I'm saying 오빤 강남스타일